ರಾಜ್ಯಸಭೆ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ಅಡ್ಡದಾರಿ ಹಿಡಿದಿದೆಯಾ? ಒಡಿಶಾದಲ್ಲಿ ಆಪರೇಷನ್ ಕಮಲಕ್ಕೆ ಬಿಜೆಪಿ ಸ್ಕೆಚ್ ಹಾಕ್ತಾ ಇದೆ. ಬೆಂಗಳೂರು ರೆಸಾರ್ಟ್ನಲ್ಲಿ ತಲಾ 5 ಕೋಟಿ ಡೀಲ್ ಮಾಡಲಾಗಿದೆ. ಬ್ಯಾಂಕ್ ಚೆಕ್ ಸಮೇತ ಸಾಕ್ಷ್ಯವನ್ನ ಕೊಡಲಾಗಿರುವಂಥದ್ದು. ರಾಜ್ಯಸಭೆ ಚುನಾವಣೆ ಗೆಲ್ಲೋದಕ್ಕೆ ಮಾಡಿರುವಂತಹ ತಂತ್ರ. ಒಡಿಶಾದಲ್ಲಿ ಆಪರೇಷನ್ ಕಮಲಕ್ಕೆ ಈಗ ಬಿಜೆಪಿ ಸ್ಕೆಚ್ ಹಾಕಿದೆ. ಬೆಂಗಳೂರು ರೆಸಾರ್ಟ್ನಲ್ಲಿ ಬ್ಲಾಂಕ್ ಚೆಕ್ ಸಮೇತ ಸಾಕ್ಷ್ಯವನ್ನು ಸ್ಫೋಟಿಸಿದೆ ಕಾಂಗ್ರೆಸ್. ಡೀಲ್ ಮಾಡೋದಕ್ಕೆ ಬಂದವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಾಕಲಾಗಿದೆ. ಮುಂದೇನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಚುನಾವಣಾ ಆಯೋಗದ ಮುಂದೆ ಹೋಗೋದಾ, ನೇರ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರೋದಾ ಅನ್ನುವಂತಹ ಪ್ರಶ್ನೆ ಇದೀಗ ಮುಂದಿರುವಂಥದ್ದು. ಮುಂದೆ ಹೇಗೆ ಏನು ಮಾಡಬೇಕು ಅನ್ನುವಂತಹ ಚರ್ಚೆ ಇದೀಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ರಾಜ್ಯಸಭೆ ಚುನಾವಣೆ ಗೆಲ್ಲೋದಕ್ಕೆ ಇದೀಗ ಬಿಜೆಪಿ ಅಡ್ಡದಾರಿ ಎಳೆದಿದೆಯಾ? ಒಡಿಶಾದಲ್ಲಿ ಆಪರೇಷನ್ ಕಮಲಕ್ಕೆ ಬಿಜೆಪಿ ಪ್ಲಾನ್ ಮಾಡಿರುವಂಥದ್ದು. ಬೆಂಗಳೂರು ರೆಸಾರ್ಟ್ನಲ್ಲಿ ತಲಾ 5 ಕೋಟಿ ಬ್ಲಾಂಕ್ ಚೆಕ್ ಸಮೇತ ಸಾಕ್ಷ್ಯವನ್ನು ಸ್ಫೋಟಿಸಿದೆ ಕಾಂಗ್ರೆಸ್. ಡೀಲ್ ಮಾಡೋದಕ್ಕೆ ಬಂದವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದೆ ಡಿಕೆ ಟೀಮ್. ಈಗ ಸಾಕ್ಷ್ಯ ಸಮೇತ ಎಐಸಿಸಿಗೆ ತಿಳಿಸಲಾಗಿದೆ. ಮುಂದೇನು ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿರುವಂಥದ್ದು. ಸೊ ಏನು ಮಾಡ್ತಾರೆ ಕಾದು ನೋಡಬೇಕು. ನೇರ ಸುಪ್ರೀಂ ಕೋರ್ಟನ್ನು ಅಲ್ಲಿ ಹೋಗಿ ನ್ಯಾಯವನ್ನು ಪಡೆಯೋದಕ್ಕೆ ಮುಂದಾಗ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನುವಂಥದ್ದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ರಾಜ್ಯಸಭೆ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ಅಡ್ಡದಾರಿ ಹಿಡಿತಾ ಇದೆಯಾ? ಶಾಸಕರ ಖರೀದಿ ಆರೋಪ ಮಾಡಿರುವಂತಹ ಒಡಿಶಾ ಸಂಸದ, ಕಾಂಗ್ರೆಸ್ ಸಂಸದ ಸಪ್ತಗಿರಿ ಉಲ್ಲಾಖ್ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಉಲ್ಲಾಖ್ ಬಿಜೆಪಿ ಕಡೆಯವರು 5 ಕೋಟಿ ಆಮಿಷ ಒಡ್ಡಿರುವಂತಹ ವಿಚಾರ ಕಾಂಗ್ರೆಸ್ ಸಂಸದ ಸಪ್ತಗಿರಿ ಉಲ್ಲಾಖ್ ಗಂಭೀರ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಶಾಸಕರ ಖರೀದಿ ಆರೋಪ ಒಡಿಶಾ ಸಂಸದ, ಕಾಂಗ್ರೆಸ್ ಸಂಸದ ಸಪ್ತಗಿರಿ ಉಲ್ಲಾಖ್ ಮಾಡ್ತಾ ಇರುವಂಥದ್ದು. 5 ಕೋಟಿ ಹಣಕ್ಕೆ ಆಫರ್ ಮಾಡಿದ್ರು ಅಂತ ಹೇಳಿಬಿಟ್ಟು ಇಬ್ರು ನಮ್ಮ ಹೋಟೆಲ್ಗೆ ಬಂದು ಸಂಪರ್ಕಿಸೋದಕ್ಕೆ ಯತ್ನವನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಸಂಸದ ಸಪ್ತಗಿರಿ ಉಲ್ಲಾಖ್ ಮಾಡಿರುವಂತಹ ಗಂಭೀರ ಆರೋಪ. ಸೊ ಎಲೆಕ್ಷನ್ ಬಂತು ಅಂತ ಅಂದರೆ ಬೈ ಎಲೆಕ್ಷನ್ ಕೂಡ ಸನಿಹದಲ್ಲಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಮಿಷ ಒಡ್ಡೋದು ಇದೆಲ್ಲ ನಡೀತಾ ಇರುತ್ತೆ. ಬಟ್ ಈಗ ಬೆಳಕಿಗೆ ಬಂದಿರುವಂಥದ್ದು ಶಾಸಕರ ಖರೀದಿಯ ಆರೋಪ. ಒರಿಸ್ಸಾದಿಂದ ಬಂದಿದ್ದಾರೆ. 4 people have come from Orissa. They have booked a room taking the assistance of one Mr. Suresh. They have entered the premises. After entering the premises, they have met one of our activities. They are offering 5 crores for vote. They have come with the blank check. They wanted to members. They have got 2 checks from the BJP side. So they are accused. He has informed us. So people have delivered checks and the people, 2 of them have escaped and 2 of them have been caught. They have accepted that. Yes, we came from the same purpose. So the complaint has been on the way to find that. So they are doing the job as per the law. This is the great operation process carried out by BJP friends. So the further they will only, our leaders are there, AICC secretaries will also there. They will explain to all of you what is going on. This is what I would like to inform you. ಬಟ್ ಸರ್ ಬಿಜೆಪಿ ಎಲ್ಲ ಕಡೆ ಹೀಗೆ ಮಾಡಿ ಈಗ ನಾನು ತಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಎಂಟೆ ಮೇಲೆ 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರಿ ಟ್ರಾನ್ಸ್ಲೇಷನ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ.
ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ರು MLA ತಿಳಿಸಿದ್ದಾರೆ 5 पूरा बीजेपी का हॉर्स ट्रेडिंग का नतीजा है। उड़ीसा का सीएम और उसका जो भी है मैफुरा होटल का मालिक जो है इंडिपेंडेंट में जो ठहरा है उनके खिलाफ हम रिपोर्ट दर्ज करें। हमारे MLA एक साथ है 14 MLA और CPM का एक MLA लेके 15 MLA और हमारा जो कॉमन कैंडिडेट है BJD का और कांग्रेस का वो कैंडिडेट को कल सुबह बेंगलुरु के रिसर्ट में 8 MLA है, बाकी 6 MLA वहाँ CLP लीडर के साथ है, बेंगलुरु में है। पूरा हमारा ये जीत है, हमारा पक्का है। पूरा हमारा MLA एक साथ है, एक विचारधारा का साथ लड़ रहे। बीजेपी का जो भी है उनका वो षड्यंत्र जो भी है नाकाम यहाँ पे हो जाएगा। कांग्रेस का और कॉमन कैंडिडेट का BJD और कांग्रेस का जो कॉमन कैंडिडेट है कॉमन कैंडिडेट का जीत होगा कल। पूरा तुम कंप्लेंट रजिस्टर आपने खड़गे साहब को मीट किया नहीं करके सबको MLA से ऐसा है बोल के करके सबका आशीर्वाद देने के लिए लेके आए। क्या बोला था खड़गे खड़गे साहब पूरा कांग्रेस पार्टी के विचारधारा के साथ आप लोगों का संघर्ष कर रहे। वो लोग ऑफर करे एक को 5-5 करोड़ का नहीं Regarding this, वो लोग आने आके कोशिश करे, कोशिश में ही हम पकड़े गए। हमारे MLA से जो उनसे बात करे वो MLA का लीक होने के बाद पुलिस का केस नहीं ब्लैंक चेक्स पकड़े गए। बाकी उनका कॉल रिकॉर्ड भी ट्रेस करे। वो कॉल उन्हें जो भी उनका दिलीप रॉय बोल के बीजेपी का इंडिपेंडेंट कैंडिडेट है, पैसा वाला आदमी है, उनका आदमी को पकड़े गए। कॉल रिकॉर्ड में भी पुलिस के केस दर्ज करे। पुलिस इंट्रागेशन में वो लोग बोले कि ठीक है हम इसीलिए आए।